ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಮತದಾನ ಆರಂಭ ಆಗಿದೆ. ಸರತಿ ಸಾಲಲ್ಲಿ ನಿಂತು ಹಕ್ಕು ಚಲಾಯಿಸೋದಕ್ಕೆ ಮತದಾರರು ಮುಂದಾಗ್ತಾ ಇದ್ದಾರೆ. 14 ಕ್ಷೇತ್ರಗಳು ಶಿವಮೊಗ್ಗ, ಕಲಬುರಗಿ, ಬಾಗಲಕೋಟೆ, ಉತ್ತರ ಕನ್ನಡ, ಚಿಕ್ಕೋಡಿ, ಬೆಳಗಾವಿ, ಬಳ್ಳಾರಿ, ರಾಯಚೂರು, ಬೀದರ್ ಹೀಗೆ 14 ಕ್ಷೇತ್ರಗಳಲ್ಲಿ ಧಾರವಾಡ, ದಾವಣಗೆರೆ, ಕೊಪ್ಪಳ, ವಿಜಯಪುರ ಬಹುತೇಕ ಎಲ್ಲಾ ಕಡೆನೂ ಕೂಡ ಮತದಾನ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಮತದಾನ ಆರಂಭ ಆಗುವ ಮುಖಾಂತರವಾಗಿ ಸಂಜೆ 6 ಗಂಟೆಯ ತನಕನೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಉತ್ತರ ಕನ್ನಡದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಬೇರೆ ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟಂತ ಸದಸ್ಯರು, ಅವಾಗದ ಸ್ಥಳೀಯ ನಾಯಕರು ಎಲ್ಲ ಬಹಳ ಉತ್ಸಾಹದಲ್ಲಿ ಮತ ಚಲಾವಣೆ ಮಾಡೋಕ್ಕೆ ಮುಂದಾಗ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ ನಾವಿಲ್ಲಿ. ಆಮೇಲೆ ಈ ಬಾರಿಯ ವಿಶೇಷತೆ ಅಂತ ಅಂದ್ರೆ ಈಗಿರುವಂತ ನಡೀತಾ ಇರುವಂತ ಚುನಾವಣೆ ಇದೆಯಲ್ಲ, ಅಂದ್ರೆ ದಕ್ಷಿಣದ ಭಾಗ ಆಯ್ತು, ಉತ್ತರ ಭಾಗದ ಚುನಾವಣೆ ನಡೀತಾ ಇದೆಯಲ್ಲ, ಇಲ್ಲಿ ಇಬ್ಬರು ಮಹಿಳಾ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅವರು ಕೂಡ ಈ ಬಾರಿ ಹಾಲಿ ಸಂಸದರಿಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಇದೆಲ್ಲ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಈ ಕಾರಣಕ್ಕಾಗಿ ಮಹಿಳಾ ಮತದಾರರು ಕೂಡ ಬಹಳ ಹುಮ್ಮಸ್ಸಲ್ಲಿ ಈ ಬಾರಿ ಹಲವು ಕ್ಷೇತ್ರಗಳಲ್ಲಿ ಮತದಾನ ಮಾಡಬಹುದಾ ಅಂತ ನಿರೀಕ್ಷೆ ಇದೆ. ಆಮೇಲೆ ಮೊದಲ ಹಂತದ ಚುನಾವಣೆಯಲ್ಲಿ ನಾವು ಗಮನಿಸಿದ್ವಿ, ಮಂಡ್ಯ ಜೊತೆಗೆ ಚಿಕ್ಕಮಗಳೂರು, ಆಮೇಲೆ ದಕ್ಷಿಣ ಕನ್ನಡ ಅಂದ್ರೆ ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಬೆಂಗಳೂರುನ 3 ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಉಳಿದಂತ ಕಡೆ ಬಹಳ ಉತ್ತಮವಾದಂತಹ ಮಟ್ಟದಲ್ಲಿ ಮತದಾನ ಆಗಿತ್ತು. ಇಲ್ಲೂ ಕೂಡ ಶಿವಮೊಗ್ಗದಲ್ಲಿ ಗಮನಿಸ್ತಾ ಇದೀವಿ, ಆ ಭಾಗದ ಏನು ಮಂದಿ, ಸ್ಥಳೀಯವಾದಂತಹ ನಾಯಕರೆಲ್ಲರೂ ಕೂಡ ಬಂದು ಈಗ ಆಲ್ರೆಡಿ ಮತದಾನ ಮಾಡ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದೀವಿ ನಾವಿಲ್ಲಿ. ಶಿವಮೊಗ್ಗದಲ್ಲಿ ಮತದಾನ ಆರಂಭ ಆಗಿದೆ. ಶಿವಮೊಗ್ಗ ಹೇಳಿ ಕೇಳಿ ಬಹಳ ವಿದ್ಯಾವಂತರ ಜಿಲ್ಲೆ ಕೂಡ ಹೌದು. ಹೀಗಾಗಿ ಪ್ರತಿ ಬಾರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅಳೆದು ತೂಗಿ ಆಯ್ಕೆ ಮಾಡ್ತಾರೆ. ಸಮಾಜವಾದಿ ಹೋರಾಟದ ನೆಲವೀಡು ಕೂಡ ಹೌದು. ಹಾಗಾಗಿನೇ ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಂತಹ ಪ್ರಯತ್ನಗಳಾಗ್ತಾ ಇರುವಂತಹ ಸಂದರ್ಭವನ್ನು ಕೂಡ ಗಮನಿಸ್ತಾ ಇದ್ವಿ. ಅಲ್ಲಿ ಬಿಜೆಪಿ ಗಟ್ಟಿಯಾಗಿ ಬೇರೆ ಊರಿದ್ರೂ ಕೂಡ ಅದನ್ನ ಮೀರಿ ಅಲ್ಲಿ ಏನು ಮತದಾನ ಉತ್ತಮವಾದಂತಹ ಮಟ್ಟದಲ್ಲಾಗಿ ನಾವು ಈ ಬಾರಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಅಲ್ಲಿ ಕಾಂಗ್ರೆಸ್ ಜೊತೆಗೆ JDS ಪ್ರಯತ್ನಿಸ್ತಾ ಇದೆ. ಆಮೇಲೆ ಇನ್ನು ಈ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿರೋದಾದ್ರೆ ಅಲ್ಲಿನ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ಬಿಜೆಪಿನೇ ಅಲ್ಲಿ ನೆಲೆ ಊರಿರುವಂತಹ ಕಾರಣದಿಂದಾಗಿ ಈ ಬಾರಿ ಅಸ್ತಿತ್ವದ ಪ್ರಶ್ನೆ ಕೂಡ ಎದುರಾಗಿದೆ ಕಾಂಗ್ರೆಸ್ ಹಾಗೆ JDSಗೆ. ಹೀಗಾಗಿನೇ BS ಯಡಿಯೂರಪ್ಪನವರ ಪುತ್ರನಿಗೆ ಟಕ್ಕರ್ ಕೊಡಲೇಬೇಕು ಅನ್ನುವಂಥ ಪ್ರಯತ್ನ ಇದೆ. ಆ ಕಾರಣಕ್ಕಾಗಿನೇ ಶಿವಮೊಗ್ಗದಲ್ಲೂ ಕೂಡ ಬೆಳ್ಳಂಬೆಳಗ್ಗೆನೆ ಮತದಾರರು ಬಹಳ ಉತ್ಸಾಹದಲ್ಲಿ ಮತದಾನಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. BS ಯಡಿಯೂರಪ್ಪನವರು ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿ ಮತಗಟ್ಟೆಯ ಕಡೆಗೆ ಅವರು ಕೂಡ ಹೊರಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಮತದಾನ ಮಾಡೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ, ನೋಡ್ತಾ ಇದ್ದೀವಿ ನಾವಲ್ಲಿ. ಆಮೇಲೆ ಕಲಬುರಗಿಯಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಇಲ್ಲೂ ಕೂಡ ಬಹಳ ಉತ್ಸಾಹದಲ್ಲಿ ಬಹುಶಃ ಮೊದಲ ಸಂದರ್ಭದಲ್ಲಿ ಮತದಾನ ಮಾಡ್ತಾ ಇರುವಂತಹ ಬಹಳಷ್ಟು ಮಂದಿ ನೋಡ್ತಾ ಇದೀವಿ. ಅಲ್ಲಿ ಶಿವಮೊಗ್ಗದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನಾವಲ್ಲಿ ಮತದಾನ ಮಾಡೋದಕ್ಕೆ ಅಲ್ಲಿನ ಮತದಾರರು ಮುಂದಾಗ್ತಾ ಇರುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀವಿ ನಾವಲ್ಲಿ. ಆ ಭಾಗದ ಒಕ್ಕಲಿಗರ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾಗಿದ್ದಂಥವರು ಕೂಡ ಪದ್ಮನಾಭ್ ಅವರು ಕೂಡ ಈಗ ಮತದಾನ ಪ್ರಕ್ರಿಯೆ ಮಾಡುವಂಥ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ಮೊದಲನೇಗಾರಿಯಾಗಿ ಮುಂದಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ನಾವು. ಇನ್ನೊಂದು ಕಡೆ BSY ಕೂಡ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಇದೆಲ್ಲವೂ ಕೂಡ 2ನೇ ಹಂತದ ಮತದಾನದಲ್ಲೂ ಕೂಡ ನಮ್ಮ ರಾಜ್ಯದ ಮತದಾರರ ಉತ್ಸಾಹ ಯಾವ ಮಟ್ಟಿಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಆಮೇಲೆ ಮೊದಲ ಹಂತ ಮತದಾನ ಆದಂತಹ ಸಂದರ್ಭದಲ್ಲಿ ಬೆಂಗಳೂರಿನ 3 ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಉಳಿದಂತ ಕಡೆ ಬಹಳ ಉತ್ತಮವಾದಂತಹ ರೀತಿಯಾಗಿ ಮತದಾನ ಆಗಿತ್ತು. ಜೊತೆಗೆ ಸುಮಾರು 68% ಮತದಾನ ಆಗಿದೆಯಲ್ಲ, ಈ ಕಾರಣಕ್ಕಾಗಿ ಉತ್ತರದ ಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಜೋಶನ್ನ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ಕೂಡ. ಜೊತೆಗೆ ನೋಡಬೇಕಿದೆ ಇವತ್ತು ಯಾವ ಮಟ್ಟಿಗಿನ ಮತದಾನ ಆಗಬಹುದು ಅಂತ. ಕಳೆದ ಬಾರಿ ಮೋದಿ ಅಲೆಯಲ್ಲಿ ಉತ್ತಮವಾದಂಥ ಮತದಾನ ಆಗಿತ್ತು, ಅಲ್ಲೂ ಕೂಡ ಗಮನಿಸ್ತಾ ಇದೀವಿ. ಆ ಭಾಗದ ಒಕ್ಕಲಿಗ ನಾಯಕರು, ಒಕ್ಕಲಿಗ ಸಂಘಕ್ಕೆ ಸಂಬಂಧಪಟ್ಟಂಥವರು, ಮಾಜಿ ಅಧ್ಯಕ್ಷರೆಲ್ಲ ಬಂದೀಗ ಮತದಾನ ಮಾಡ್ತಾ ಇರುವಂಥದ್ದನ್ನ, ಜೊತೆಗೆ ತಮ್ಮ ಮತದಾನ ಮಾಡಿದಂಥ ನಂತರದಲ್ಲಿ ಬೆರಳನ್ನು ತೋರಿಸುವ ಮುಖಾಂತರವಾಗಿ ತಮ್ಮ ಉತ್ಸಾಹವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂದರೆ ಬಹಳ ಏನು ವಯಸ್ಸಾದಂತಹ ಮಂದಿನೂ ಕೂಡ ಬೆಳ್ಳಂಬೆಳಗ್ಗೆನೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಬಹಳ ಉತ್ಸಾಹದಿಂದ ಭಾಗಿಯಾಗುವ ಮುಖಾಂತರವಾಗಿ, ಅಂದರೆ ಹಿರಿಯರು ಭಾಗಿಯಾಗುವ ಮುಖಾಂತರವಾಗಿ ಒಂದು ಯುವಕರಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀವು ಕೂಡ ಕೂಡಲೇ ಆದಷ್ಟು ಬೇಗನೆ ಮತಗಟ್ಟೆ ಕಡೆಗೆ ಬಂದು ಮತದಾನವನ್ನು ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಬೆಳ್ಳಂಬೆಳಗ್ಗೆನೆ ಕಲಬುರಗಿ, ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಭಾಗದ ಕಡೆ ಮತದಾರರು ನೀಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ.
ಆಮೇಲೆ BS ಯಡಿಯೂರಪ್ಪನವರು ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸಿ ಬರ್ತಾ ಇದ್ದ ಹಾಗೇನೆ ಅದಕ್ಕೆ ವಿವಿಧ ಸ್ವಾಮೀಜಿಗಳೆಲ್ಲ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಶುಭ ಹಾರೈಸ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ತಾ ಇದ್ದೀವಿ. ಆಮೇಲೆ ಈ ಉತ್ತರ ಕ್ಷೇತ್ರಗಳೇನು ಚುನಾವಣೆ ನಡೀತಾ ಇದೆಯಲ್ಲ 14 ಕ್ಷೇತ್ರಗಳಲ್ಲಿ ಬಹುತೇಕ ಕಡೆ ಬಿಜೆಪಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ತನ್ನ ಪ್ರಾಬಲ್ಯವನ್ನ ಗಿಟ್ಟಿಸಿಕೊಂಡಿತ್ತು, ಬಿಜೆಪಿ ಪ್ರಾಬಲ್ಯ ಸಾಧಿಸಿತ್ತು. ಈ ಕಾರಣಕ್ಕಾಗಿನೇ ಈ ಬಾರಿ ಅದರಲ್ಲೂ ಕೂಡ ಕಾಂಗ್ರೆಸ್ JDS ಒಟ್ಟಾಗಿ ಹೋಗ್ತಾ ಇರುವಂತಹ ಕಾರಣದಿಂದಾಗಿನೇ ಬಿಜೆಪಿಗೆ ಟಕ್ಕರ್ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನದಲ್ಲಿ ಇದ್ದಾರೆ. ಅದನ್ನು ಕೂಡ ನಾವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಬೇಕಿದೆ ಈಗ ಯಾವ ಮಟ್ಟಿಗಿನ ಉತ್ಸಾಹ ಜನರಲ್ಲಿ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಬಹಳ ಅಬ್ಬರದ ಪ್ರಚಾರವನ್ನೆಲ್ಲ ಜನ ನೋಡ್ಬಿಟ್ಟಿದ್ದಾರೆ. ಕೇವಲ ನೋಡ್ಬಿಟ್ಟು ಸುಮ್ಮನಾಗ್ತಾರ ಅಥವಾ ಅವ್ರು ಮಾಡಿದಂಥ ಪ್ರಚಾರಕ್ಕೆ ತಕ್ಕನ ಹಾಗೆ ಜೊತೆಗೆ ದೇಶದ ಭವಿಷ್ಯ ಬರೆಯುವಂಥ ನಿಟ್ಟಿನಲ್ಲಿ ಮತದಾರರು ಯಾವ ಮಟ್ಟಿಗಿನ ರೆಸ್ಪಾನ್ಸ್ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಿದೆ. ಆಮೇಲೆ ಇನ್ಫ್ಯಾಕ್ಟ್ ನಿನ್ನೆ ತಡರಾತ್ರಿನೂ ಕೂಡ ನಾವು ಗಮನಿಸ್ತಾ ಇದ್ವಿ, ಬೆಂಗಳೂರಿನಿಂದ ಹೊರಟಂಥ ಬಸ್ಗಳಲ್ಲಾಗಿರ್ಬೋದು ಅಥವಾ ಟ್ರೈನ್ಗಳಲ್ಲಾಗಿರ್ಬೋದು, ಅದರಲ್ಲೂ ಕೂಡ ಈಗ ಯಾವ್ಯಾವ ಕಡೆಗೆ ಮತದಾನ ನಡೀತಾ ಇದೆ ಆ ಭಾಗಕ್ಕೆ ಹೊರಡುವಂಥ ಎಲ್ಲ ಸಾರಿಗೆ ವ್ಯವಸ್ಥೆ ಸಂದರ್ಭದಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಬಹಳ ಉತ್ತಮವಾದಂಥ ಮಟ್ಟದಲ್ಲಿ ಈ ಬಾರಿ ಮತದಾನ ಆಗಬಹುದು ಅನ್ನುವಂಥದ್ದಕ್ಕೆ ಕಾರಣ ಅಂತ ಅಂದ್ರೆ ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಯಾ ಭಾಗಗಳ ಕಡೆಗೆ ಹೋಗ್ತಾ ಇದ್ದಿದ್ದು. ಯಾಕಂತಂದ್ರೆ ಸಾವಿರಾರು ಜನ ನಿನ್ನೆ ನಾವು ಗಮನಿಸಿದ್ವಿ ಬಸ್ಗಳ ಮುಖಾಂತರವಾಗಿ ಟ್ರೈನ್ಗಳ ಮುಖಾಂತರವಾಗಿ ತಮ್ಮ ಊರುಗಳಿಗೆ ತೆರಳುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆಳಗಾವಿಗೆ ಹೋಗುವಂತ ಜನ ಗಮನಿಸ್ತಾ ಇದ್ವಿ. ಸಾವಿರಾರು ಮಂದಿ ಪಾಪ ಟ್ರೈನ್ ನಲ್ಲಿ ಹೋಗ್ಬೇಕು ಅಂತೇಳಿ ಟಿಕೆಟ್ ಬುಕ್ ಮಾಡ್ಕೊಂಡು ಕಾಯ್ತಾ ಇದ್ರೆ 10:30 ಬರಬೇಕಾಗಿದ್ದಂತ ಟ್ರೈನ್ ತಡರಾತ್ರಿ 2:30 ಬಂದಿದೆ. ಆದ್ರೆ ಅಷ್ಟಾಗಿಯೂ ಕೂಡ ಜನ ವೆಯ್ಟ್ ಮಾಡಿ 2:30 ತನಕನೂ ಕೂಡ ರೈಲ್ವೆ ಸ್ಟೇಷನ್ ಅಲ್ಲೇ ಇದ್ದು ಆ ನಂತರದಲ್ಲಿ ಮತದಾನ ಮಾಡಬೇಕು ಅನ್ನುವಂಥ ಒಂದೇ ಒಂದು ಹುಮ್ಮಸ್ಸಿನಿಂದ ಅವರೆಲ್ಲ ಆ ತರದ ಹುಮ್ಮಸ್ಸನ್ನ ನಾವು ಈ ಬಾರಿ ಉತ್ತರ ಕರ್ನಾಟಕದ ಭಾಗದ ಮತದಾರರಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈ ಕಾರಣಕ್ಕಾಗಿನೇ ಈ ಬಾರಿ ಬಹಳ ಉತ್ತಮವಾದಂಥ ಮತದಾನ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಹುದಾಗಿದೆ. ಆಮೇಲೆ ಇನ್ನೊಮ್ಮೆ ನಾವು ಅಭ್ಯರ್ಥಿಗಳ ವಿಚಾರವಾಗಿ ಗಮನಿಸ್ತಾ ಬರೋದಾದ್ರೆ ಶಿವಮೊಗ್ಗ ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಈ ಬಾರಿ ಅಖಾಡದಲ್ಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ BY ರಾಘವೇಂದ್ರ ಅವರು ಅಖಾಡದಲ್ಲಿದ್ದಾರೆ. ಕಲಬುರಗಿಯಿಂದ ಗಮನಿಸೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ 12ನೇ ಬಾರಿ ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇರೋದು. ಅವರು 9 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, 2 ಬಾರಿ ಕಲಬುರಗಿಯಿಂದನೇ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇನ್ನೊಂದು ಬಾರಿ ಅವರು ಆಯ್ಕೆ ಆಗುವ ಮುಖಾಂತರವಾಗಿ 3 ಅಂದರೆ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಪ್ರಯತ್ನದಲ್ಲಿದ್ದಾರೆ. ಅದರ ಜೊತೆಗೆ ಸೋಲಿಲ್ಲದ ಸರದಾರ ಅನ್ನುವಂಥ ಖ್ಯಾತಿ ಇದೆಯಲ್ಲ, ಅದು ಹಾಗೆ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವ್ರ ಪರವಾಗಿ ಬಹಳ ಕೆಲಸಗಳಾಗಿದೆ. ಅದರಲ್ಲಿ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಉಮೇಶ್ ಜಾಧವ್ ಅವರು ಡಾಕ್ಟರ್ ಉಮೇಶ್ ಜಾಧವ್ ಬಹಳ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಂಡಲ್ಲೆಲ್ಲ ಹೋಗಿ ಸಾಷ್ಟಾಂಗ ನಮಸ್ಕಾರ ಕೂಡ ಮಾಡ್ತಾ ಇದ್ದಾರೆ. ಆ ಮಟ್ಟಿಗಿನ ಪ್ರಚಾರದ ಸಂದರ್ಭದಲ್ಲಿ ನಾವು ಒಂದಷ್ಟು ಮತದಾರರ ಗಮನ ಸೆಳೆಯೋದಕ್ಕೆ ಮತದಾರರನ್ನ ಸೆಳೆಯೋದಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಕೂಡ ನೋಡ್ಬಿಟ್ಟಿದ್ದೀವಿ. ಕಲಬುರಗಿಯಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ, ನಾವು ಪ್ರತಿನಿಧಿ ಸಂಜಯ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂಜಯ್, ಕಲಬುರಗಿ ಬಹುತೇಕ ಕಡೆ ಮತದಾನ ಆರಂಭ ಆಗಿದೆ ಅಂತ ಕಾಣಿಸುತ್ತೆ. ಕೊನೆ ಹಂತದ ಲೆಕ್ಕಾಚಾರ ಇದೆಲ್ಲ ಹೇಗೆ ಕಂಡು ಬರ್ತಾ ಇದೆ, ಏನ್ ಕತೆ ಸಂಜಯ್? ಮಂತೇಶ್, ಕಲಬುರಗಿ ಲೋಕಸಭಾ ಕ್ಷೇತ್ರದ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಾಕ್ಟರ್ ಉಮೇಶ್ ಜಾಧವ್ ನಡುವೆ ಜಿದ್ದಾಜಿದ್ದಿನ ಏರ್ಪಟ್ಟಲ್ಲಿ ಇಬ್ಬರು ಅಭ್ಯರ್ಥಿಗಳು ಗೆಲುವಿಗಾಗಿ ನಾನಾ ರೀತಿಯ ಕಸರತ್ತನ್ನ ಮಾಡಿದ್ರು. ಇವತ್ತು ಅಂದ್ರೆ ಅದಕ್ಕೆಲ್ಲ ಒಂದು ಪ್ರತಿಕ್ರಿಯೆ ಅಂದ್ರೆ ಪ್ರತಿಫಲ ಸಿಗುವಂತ ರೀತಿಯಲ್ಲಿ ಮತದಾನ ಈಗಾಗಲೇ ಆರಂಭವಾಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲಾ ಮತಗಟ್ಟೆಗಳಲ್ಲಿ ಇದೀಗ ಮತದಾನ ಆರಂಭವಾಗಿದೆ. ಶಾಂತಿಯುತವಾಗಿ ಮತದಾನ ಆರಂಭವಾಗಿದೆ. ಇಲ್ಲಿವರೆಗೂ ಕೂಡ ಮತಯಂತ್ರ ದೋಷ ಆಗಲ್ರಿ, ಯಾವುದೇ ಸಮಸ್ಯೆಗಳು ಇಲ್ಲಿವರೆಗೂ ಕಂಡು ಬಂದಿಲ್ಲ ಅಂತ ಒಂದು ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳುವಂಥದ್ದು. ಇನ್ನು ಅನೇಕ ಮತದಾರರು ಕೂಡ ಉತ್ಸಾಹದಿಂದ ಬಂದು ಮತವನ್ನ ಚಲಾಯಿಸಿದ್ದಾರೆ. ಯಾಕಂದ್ರೆ ಮಧ್ಯಾಹ್ನ ಆದ್ರೆ ಕಲಬುರಗಿಯಲ್ಲಿ ಹೆಚ್ಚಿನ ಬಿಸಿಲು ಇರ್ತದೆ. ಬಿಸಿಲಿನ ಸಂದರ್ಭದಲ್ಲಿ ಬಂದು ಮತ ಚಲಾಯಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಬೆಳಗ್ಗೆನೆ ನಾವು ಎಲ್ಲರೂ ಕೂಡ ಮತ ಚಲಾಯಿಸಿದಂತೆ ಸಾಕಷ್ಟು ಜನರು ಮತದಾರರು ಈಗಾಗಲೇ ಬಂದರೆ ಮತಗಟ್ಟೆ ಮುಂದೆ ನಿಂತು ಮತವನ್ನ ಚಲಾಯಿಸ್ತಿದ್ದಾರೆ. ಆ ಮುಖಾಂತರವಾಗಿ ತಮ್ಮ ಹಕ್ಕನ್ನ ಇದೀಗ ಚಲಾಯಿಸ್ತಾ ಇರುವಂತದ್ದು. ಇನ್ನೊಂದೆಡೆ ಅಂತಂದ್ರೆ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು ಕಲಬುರಗಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದು 3ನೇ ಲೋಕಸಭಾ ಚುನಾವಣೆ. ಈ ಮುಖಾಂತರ ಅವರು ಹ್ಯಾಟ್ರಿಕ್ ಬಾರಿಸುವ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದೆಡೆ ಅವರ ಗೆಲುವಿನ ನಾಗಾಲೋಟವನ್ನ ಕಟ್ಟಿ ಹಾಕಲಿಕ್ಕೆ ಬಿಜೆಪಿ ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡಿತು. ಡಾಕ್ಟರ್ ಉಮೇಶ್ ಯಾದವ್ ಅವರನ್ನ ಆಪರೇಷನ್ ಕಮಲ ಮಾಡೋದ್ರ ಮುಖಾಂತರ ಬಿಜೆಪಿ ಕರೆತಂದು ಅವರನ್ನ ಅಭ್ಯರ್ಥಿ ಮಾಡಿದೆ. ಜೊತೆಗೆ ಅನೇಕ ಖರ್ಗೆ ಶಿಷ್ಯಂದಿರನ್ನ ಬಿಜೆಪಿಗೆ ಸೇರಿಸಿಕೊಂಡಿದೆ. ಹೀಗಾಗಿ ಜಿದ್ದಾಜಿದ್ದಿನ ಸ್ಪರ್ಧೆ ಉಂಟಾಗಿದೆ. ಖರ್ಗೆ ಅವರಿಗೂ ಕೂಡ ಇದು ಸಾಕಷ್ಟು ಒಂದು ಸೋಲು ಗೆಲುವಿನ ಪ್ರಶ್ನೆ. ಯಾಕಂದ್ರೆ ಅದು 12ನೇ ಚುನಾವಣೆ ಅವರದು. ಹೀಗಾಗಿ ಗೆಲ್ಲಲೇಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹಠಕ್ಕೆ ಬಿದ್ದು ಸಾಕಷ್ಟು ಒಂದು ಪ್ರಚಾರವನ್ನು ಮಾಡಿದರೆ ಪ್ರಥಮ ಬಾರಿಗೆ ದೊಡ್ಡ ಮಟ್ಟದ ಸ್ಪರ್ಧೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದುರಿಸ್ತಾ ಇರುವಂತದ್ದು. ಹೀಗಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಅವರು ಕಳೆದ 20 ದಿನಗಳಿಂದ ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ದಾರೆ. ಉಮೇಶ್ ಯಾದವ್ ಕೂಡ ಸೇರಿದಂತೆ ಬಾಪುರ ಚಿಂಚನ್ಸೂರ್ ಮಾಲಿಕೆ ಗೊತ್ತಿರುವಂತೆ ಅನೇಕ ಖರ್ಗೆ ಶಿಷ್ಯಂದರು ಇದೀಗ ಜಾಧವ್ ಬೆನ್ನಿಗೆ ನಿಂತಿದ್ದಾರೆ. ಹೀಗಾಗಿ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಇದಕ್ಕ ಮತದಾರರು ಹಣೆ ಬರವನ್ನ ಬರಿತಾ ಇರುವಂತದ್ದು ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಸಂಜಯ್.
ಇಲ್ಲಿ ನಾವು ಪ್ರತಿನಿಧಿ ಸಂಜಯ್ ಹೇಳ್ತಾ ಇದ್ರು, ಕಲಬುರಗಿಯಲ್ಲಿ ವಿಶೇಷವಾಗಿ ಈ ಬಾರಿ ಮತದಾರರು ಕೂಡ ಕುತೂಹಲದಲ್ಲಿದ್ದಾರೆ, ಏನಾಗ್ಬೋದು ಏನು ಎತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಅಂದರೆ ಅವರಲ್ಲೂ ಕೂಡ ಒಂದು ಕುತೂಹಲ ಇದೆ, ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮತ್ತೆ ಮರು ಆಯ್ಕೆ ಆಗ್ತಾರಾ ಅಥವಾ ಏನು ಕತೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಉಮೇಶ್ ಜಾಧವ್ ಅವರು ಹಿಂದೆ ಬಹುಶಃ ಯಾವ ಅಭ್ಯರ್ಥಿಯು ನಡೆಸಿದ ಮಟ್ಟಿಗಿನ ಅಬ್ಬರದ ಪ್ರಚಾರವನ್ನು, ಜೊತೆಗೆ ಖರ್ಗೆ ಅವರ ವಿರುದ್ಧವಾಗಿ ಅವರ ಒಂದು ಕಾಲದ ಶಿಷ್ಯ ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರೋದಿದೆಯಲ್ಲ, ಅದು ಬೊಬ್ಬರಾವ್ ಚಿಂಚನ್ಸೂರ್ ಆಗಿರಬಹುದು, ಜೊತೆಗೆ ಗುತ್ತೇದಾರ್ ಆಗಿರ್ಬೋದು, ಹೀಗೆ ಶಿವಮೊಗ್ಗದಲ್ಲಿ ಮತದಾರರು ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಸಖಿ ಮತಗಟ್ಟೆಯನ್ನು ಮಾಡಿರೋದ್ರಿಂದ ಹೊರಗಡೆಯಿಂದ ನೋಡಿದಾಗಲೇ ನಮಗೊಂಥರ ತುಂಬಾ ಒಳ್ಳೆ ಫೀಲ್ ಬರ್ತಾ ಇದೆ. ಆ ಡೆಕೋರೇಷನ್ ಇರ್ಬೋದು, ಒಳಗಡೆ ಇದಿರ್ಬೋದು, ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಹಾಗೆ ಪುರುಷ ಸಿಬ್ಬಂದಿಗಳು ಕೂಡ ಮಹಿಳೆಯರ ಪರವಾಗಿ ಇದ್ದಾರೆ. ಅವರು ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ತೊಂದರೆಗಳಾಗ್ಲಿಲ್ಲ. ನಮ್ಮ ಮತವನ್ನು ನಾವು ಚಲಾಯಿಸಿ ಬಂದ್ವಿ. ಖುಷಿ ಕೊಡುತ್ತೆ ಮಹಿಳಾ ಸಿಬ್ಬಂದಿಯಿಂದ ಮಹಿಳೆಯರು ಅಪ್ರೋಚ್ ಆಗೋದು, ಹೇಗೆ ಅದಕ್ಕೋಸ್ಕರ ಮಾಡಿ ಉದ್ದೇಶ ಇದು. ಹೌದು, ಮೊದಲೇ ಹೇಳಿದಾಗೆ ಮೊದಲನೇದೇ ನೋಡಿದಾಗ ಕೂಡ ನಿಮಗೆ ಕಾಣುತ್ತೆ, ಹಿಂದ್ಗಡೆ ಕಾಣ್ತಾ ಇರ್ಬೋದು ಆ ಡೆಕೋರೇಷನ್ ಇರ್ಬೋದು, ಆ ಸಖಿ ಅನ್ನೋಂತ ಒಂದು ಭಾವನೆ ಇರ್ಬೋದು, ಅದನ್ನೇ ಒಂದು ರೀತಿಯ ಒಳ್ಳೆಯ ಒಂದು ಇದನ್ನ ಕೊಡ್ತಾ ಇದೆ. ಒಳಗಡೆ ಕೂಡ ನೀವು ವಿಡಿಯೋದಲ್ಲಿ ತೋರಿಸಿದ್ರೆ ಒಂದು ಜಾಗ ಮಾಡಿದ್ದಾರೆ, ಒಂದ್ ಕಡೆಗೆ ಸಖಿ ಅಂತ ಬರೆದು ಅಲ್ಲಿ ಪಿಂಕ್ ಕಲರ್ ಅಲ್ಲಿ ಒಂದು ಡೆಕೋರೇಷನ್ ಮಾಡಿದ್ದಾರೆ, ಅಲ್ಲಿ ಕುತ್ಕೊಳ್ಳುವಂತ ವ್ಯವಸ್ಥೆ ಇದೆ. ಒಳಗೂ ಕೂಡ ಮತ್ತಷ್ಟು ವ್ಯವಸ್ಥೆ ಇರಬಹುದು, ನಾನು ಅದನ್ನ ಉಪಯೋಗ ಪಡ್ಕೊಳ್ಳಿಲ್ಲ. ಒಳಗಡೆ ಅಲಂಕಾರ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿ ಒಂದು ಮನಸ್ಸಿಗೆ ಒಂದು ಒಳ್ಳೆಯ ಫೀಲಿಂಗ್ ಕೊಡ್ತಾ ಇದೆ. ನಮಗೂ ಮಹಿಳೆಯರಾಗಿ ಒಂದು ಸುರಕ್ಷಿತ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ ಒಳಗಡೆ ಹೋಗೋದಕ್ಕೆ. ಡಾಕ್ಟರ್ ಶುಭ್ರತಾ ಅಂತ. ಸೊ ಇದು ಈ ಬಾರಿ ಶಿವಮೊಗ್ಗನೂ ಕೂಡ ಸೇರಿದ ಹಾಗೆ ಸಖಿ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮೇಲೆಗೆನೆ ಮಹಿಳಾ ಮತದಾರರು ಹೆಚ್ಚಾಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿನೇ ಹೆಚ್ಚಾಗಿ ಕಾರ್ಯನಿರ್ವಹಿಸುವಂಥ ಒಂದಷ್ಟು ಮತಗಟ್ಟೆಗಳನ್ನು ಕೂಡ ಆರಂಭ ಮಾಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಒಬ್ಬರು ಮತದಾರರು ಹೇಳ್ತಾ ಇದ್ರು, ಹೇಗೆ ಇದೆಲ್ಲ ನಮಗೆ ಮತದಾನದ ಹುಮ್ಮಸ್ಸನ್ನು ಹೆಚ್ಚಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ.